ಕ್ಲೀನ್ ಮಾಡಿ ನಮಗೆಲ್ಲ ಶುಚಿತ್ವವಾದಂತ ಒಂದು ರೀತಿ ಮಾಡಿಕೊಟ್ಟಿದ್ದಾರೆ. ಅವರ ಋಣದಲ್ಲಿ ನಾವು ಇರಬಾರದು ಅಂತ ಹೇಳಿಬಿಟ್ಟು ಅವರಿಗೆ 10 ಲಕ್ಷ ರೂಪಾಯಿ ಇನ್ಸೂರೆನ್ಸ್ ಬಂದ್ರೆ ಅವ್ರಿಗೆ ಪಬ್ಲಿಕ್ ಸರ್ವೆಂಟ್ ಇಲ್ಲಿ ಕೆಲಸ ಮಾಡೋದು, ಪಬ್ಲಿಕ್ ಕೆಲಸ ಮಾಡಲಿಲ್ಲ ಅಂತ ಹೇಳಿದ್ರೆ ಅಂತ ಅಧಿಕಾರಿಗಳು ನಮ್ಗೆ ಬೇಕಾಗ್ತದೆ. ಅವರಿಗೆ ದಿನ ಮೇಲಧಿಕಾರಿಗಳ ಗಮನಕ್ಕೆ ತಂದು ಇದೆಲ್ಲ ಅನ್ಯಾಯ, ಪಿಕೆಗಳು ಜೀವನಗಳಲ್ಲೂ ಆಟ ಆಡಬಾರ್ದು. ಬಡ ಜೀವಗಳು ಪಾಪ ಅವ್ರ ಜೊತೆ ಜಿಬಿಎ ಬೆಂಗಳೂರು ಪೂರ್ವ ನಗರ ಪಾಲಿಕೆ ಮಹದೇವಪುರ ವಿಭಾಗದ ಕಾರ್ಯಪಾಲಕ ಅಭಿಯಂತರಾದ ರವಿಕುಮಾರ್ ಹಾಗೂ ವೈಟ್ಫೀಲ್ಡ್ ಉಪವಿಭಾಗ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಗುರುರಾಜ್ ಅವರನ್ನು ಅಮಾನತುಗೊಳಿಸಲು ಒತ್ತಾಯಿಸಿ ಸಮತಾ ಸೈನಿಕ ದಳ ಕಾರ್ಯಕರ್ತರು ಮಹದೇವಪುರ ಜಿಬಿಎ ಕಚೇರಿ ಮುಂದೆ ಧರಣಿ ನಡೆಸಿದರು. ಧರಣಿಯನ್ನು ಉದ್ದೇಶಿಸಿ ಮಾತನಾಡಿದ ದಲಿತ ಚಳವಳಿ ಡಾಕ್ಟರ್ ನಾಗೇಶ್, ಕಾರ್ಯಪಾಲಕ ಅಭಿಯಂತರರಾದ ರವಿಕುಮಾರ್ ಅವರು ಅಕ್ರಮಗಳನ್ನು ನಡೆಸುತ್ತಿದ್ದು ಜನರ ಮೇಲೆ ದೌರ್ಜನ್ಯ ನಡೆಸುತ್ತಿದ್ದಾರೆ. ಅಕ್ರಮ ನಡೆಸುತ್ತಿರುವ ಡಬಲ್ ಇ ರವಿಕುಮಾರ್ ಅವರನ್ನು ಅಮಾನತುಗೊಳಿಸುವಂತೆ ಒತ್ತಾಯಿಸಿ ಮಹದೇವಪುರ ಜಿಬಿಎ ಆಯುಕ್ತರಿಗೆ ಮನವಿಯನ್ನು ಸಲ್ಲಿಸಲಾಯಿತು ಎಂದರು. ಈ ಸಂದರ್ಭದಲ್ಲಿ ಸಮತಾ ಸೈನಿಕ ದಳ ರಾಜ್ಯಾಧ್ಯಕ್ಷ ಜೆಸಿ ವೆಂಕಟರಮಣಪ್ಪ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಸ್ ಕೆಂಚಯ್ಯ, ರಾಜ್ಯ ಸಂಘಟನಾ ಕಾರ್ಯದರ್ಶಿ ಎ ಮುನಿರಾಜು, ನಗರ ಜಿಲ್ಲಾಧ್ಯಕ್ಷ ಎಚ್ಎಸ್ಆರ್ ಮಂಜು, ನಗರ ಜಿಲ್ಲಾ ಯುವ ಘಟಕ ಅಧ್ಯಕ್ಷ ಕೃಷ್ಣ, ಗ್ರಾಮಾಂತರ ಜಿಲ್ಲಾ ಉಪಾಧ್ಯಕ್ಷ ಪ್ರಸಾದ್, ನಗರ ಜಿಲ್ಲಾ ಕಾರ್ಯದರ್ಶಿ ರಾಮದಾಸ್ ಹಾಜರಿದ್ದರು. ಪೂರ್ವ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಒಂದು ಸಾಂಕೇತಿಕವಾಗಿ ಧರಣಿ ಇಟ್ಕೊಂಡಿದ್ದೀರಿ. ಧರಣಿ ಉದ್ದೇಶ ಇಷ್ಟೇ, ಇಲ್ಲಿ ಕೆಲಸ ಮಾಡ್ತಾರಂತಹ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ರವಿಕುಮಾರ್ ಅವರು ಏನು ಅಕ್ರಮಗಳು ಅನಾಚಾರಗಳು ಮಾಡ್ತಾ ಇದ್ದಾರೆ ಅದನ್ನು ಖಂಡಿಸಿ ಸಮತಾ ಸೈನಿಕ ದಳದಿಂದ ಹೋರಾಟಕ್ಕೆ ಬಂದಿದ್ದೀರಿ. ನಮ್ಮ ರಾಜ್ಯಾಧ್ಯಕ್ಷರು ವೆಂಕಟರಮಣಪ್ಪನವ್ರ ನೇತೃತ್ವದಲ್ಲಿ ಅವರು ಏನಪ್ಪ ಅಂದರೆ ಸರ್ಕಾರಿ ಕೆಲಸ ಮಾಡ್ತಾಯಿದ್ದೀರಿ ಅಂದ್ಕೊಳ್ಳಲ್ಲ. ಅವರು ಅಲ್ಲಿ ಇವರು ರೌಡಿಸಮ್ ಮಾಡೋದು, ಇವ್ರು ಇಷ್ಟ ಬಂದಂಗೆ ಕೆಲಸ ಮಾಡೋದು, ಇಷ್ಟ ಬಂದಂಗೆ ಬಿಲ್ಗಳು ಮಾಡೋದು, ಇಷ್ಟ ಬಂದಂಗೆ ರೋಡ್ಗಳು ಹಾಕೋದು, ಇಷ್ಟ ಬಂದಂಗೆ ಕಾಮಗಾರಿಗಳು ಮಾಡೋದು. ಯಾರೂ ಕೇಳಕ್ಕೆ ಬರಲ್ಲ. ಕೇಳಿದ್ರೆ ಅವ್ರ ಮೇಲೆ ರೌಡಿಸಮ್ ಮಾಡ್ತಾರೆ. ನನಗೆ ದಬ್ಬಾಳಿಕೆ, ಏನು ಮಾಡ್ಕೊತೀನಿ ನೀನು, ಏನು ನನ್ನ ಬಗ್ಗೆ ಎಲ್ರಿಗೂ ಮೇಲಧಿಕಾರಿಗಳು ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಮಗೆ ಕೇಳ್ತಾರೆ. ಅವರು ಮೀಸಲು ಕ್ಷೇತ್ರ, ಇದು ಮೀಸಲು ಕ್ಷೇತ್ರದಲ್ಲಿ ಕೆಲಸ ಮಾಡೋಂಥ ಅರ್ಹತೆ ಅವ್ರಿಗಿಲ್ಲ. ಹಾಗಾಗಿ ಚೀಫ್ ಕಮಿಷನರ್ಗೆ ಸಾಂಕೇತಿಕವಾಗಿ ಬಂದು ಧರಣಿ ಮಾಡಿ ನಾವು ಒಂದು ಮೆಮೋರಿಯಂ ಕೊಟ್ಟಿದ್ದೀರಿ. ಅವ್ರ ಮೇಲೆ ಏನಾದರೂ ಸೂಕ್ತ ಕಾನೂನು ರೀತಿ ಕ್ರಮ ತಗೊಳ್ಳಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಅವ್ರ ಮೇಲೆ ಉಗ್ರವಾದ ಹೋರಾಟ ಮಾಡ್ತೀರಿ ಅಂತ ಹೇಳಿ. ರವಿಕುಮಾರ್ ಇವರೊಬ್ಬ ಇಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಕೆಲಸ ಮಾಡಿಕೊಂಡು ಕೆಲವು ಬ್ರೋಕರ್ಗಳಿಟ್ಕೊಂಡು ಆ ಬ್ರೋಕರ್ಗಳ ಮೂಲಕ ಇವರ ವ್ಯಾಪ್ತಿಗೆ ಬರತಕ್ಕಂಥ ಯಾರು ಸರ್ಕಾರಿ ಭೂಮಿಯನ್ನು ಕಬ್ಜಾ ಮಾಡಿ ಬಿಲ್ಡಿಂಗ್ಗಳು ಕಟ್ತಾ ಇರ್ತಾರೆ ಅವರ ಮಾಹಿತಿ ತಗೊಂಡು ಅವ್ರ ಹತ್ರ ಹೋಗಿ ಧಮಕಿ ಹಾಕಿ ಅವ್ರ ಕಡೆಯಿಂದ ಹಣ ಈಸ್ಕೊಳ್ಳೋದು, ಇಲ್ಲಿಗೆ ಬಂದು ಅವ್ರಿಗೆ ಕರೆಕ್ಟಾಗಿದೆ, ಅವರು ಲೀಗಲ್ ಆಗಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ದಾಖಲಾತಿಯನ್ನು ಸೃಷ್ಟಿ ಮಾಡಿದ್ರು. ಹಣ ಮಾಡೋದಕ್ಕೆ ಅವ್ರು ಬಂದಿದ್ದಾರೆ. ಬಹುಶಃ ಅವ್ರು ಮಾಡಿರ್ತಕ್ಕಂಥ ಹಣ ಇಲ್ಲಿರ್ತಕ್ಕಂಥ ಯಾರು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅಷ್ಟೊಂದು ಹಣ ಮಾಡಿದ್ದಾರೆ. ನಾವು ಕಾನೂನು ರೀತಿಯಲ್ಲೇ ಅವ್ರಿಗೆ ಕ್ರಮ ತಗೋಬೇಕು ಅಂತ ಹೇಳ್ಬಿಟ್ಟು ಮನವಿ ಪತ್ರ ಕೊಟ್ಟಿದ್ದೇವೆ. ಅವ್ರ ಮೇಲೆ ಈಗಾಗಲೇ ಅಟ್ರಾಸಿಟಿ ಕೇಸ್ ದಾಖಲಾಗಿದೆ. ಅವರನ್ನು ಅಮಾನತಲ್ಲಿಡಬೇಕು. ಗುರುರಾಜ್ ಅವ್ರ ಮೇಲೂ ಕಾನೂನು ಕ್ರಮ ತೆಗೆದುಕೋಬೇಕು. ಮತ್ತು ಇತರ 3 ಅಧಿಕಾರಿಗಳ ವಿರುದ್ಧ ಇವತ್ತು ಕೋದಂಡ ರೆಡ್ಡಿ ಅವರ ವಿರುದ್ಧನೂ ಸಹ ನಾವು ಪ್ರೊಟೆಸ್ಟ್ ಮಾಡಿ ಮಾನ್ಯ ಆಯುಕ್ತರಿಗೆ ಮನವಿ ಪತ್ರ ಸಲ್ಲಿಸಿದ್ದೇವೆ. ಇವರೇನಾದರೂ 1 ವಾರ 10 ದಿನಗಳ ಒಳಗಡೆ ಅವರ ಮೇಲೆ ಕಾನೂನು ರೀತಿ ಕ್ರಮ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ನಾವು ಬೃಹದಾಕಾರವಾದಂಥ ಒಂದು ಹೋರಾಟವನ್ನು ಫ್ರೀಡಂ ಪಾರ್ಕಲ್ಲಿ ಮಾಡೋದಕ್ಕೆ ತಯಾರಿ ನಡೆಸ್ತಾ ಇದ್ದೀವಿ.